ಪ್ರಯಾಗರಾಜ್ ಕುಂಭಮೇಳದಲ್ಲಿ ಸತ್ತಿದ್ದ ಎಂದು ತಿಥಿ ಮಾಡ್ತಾ ಇದ್ರು. ತಿಥಿ ದಿವಸವೇ ಸತ್ತವನು ಪ್ರತ್ಯಕ್ಷಗೊಂಡಿದ್ದಾನೆ. ಕಾಲ್ತುಳಿತ ಪ್ರಕರಣ, 30 ಮಂದಿ ಸಾವು ಪ್ರಕರಣಕ್ಕೆ ಇದು ಹೊಸ ತಿರುವನ್ನ ಪಡೆದುಕೊಂಡಿದೆ. ಪ್ರಯಾಗರಾಜ್ ಕುಂಭಮೇಳ ಹಿಂದೂಗಳ ಪಾಲಿನ ಸುದೀರ್ಘ ಮತ್ತು ವಿಶಾಲವಾದ ಒಂದು ಆಧ್ಯಾತ್ಮಿಕ ಮೈದಾನ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಪಾಪ ಕಳೆಯುತ್ತೆ ಅನ್ನೋ ಪ್ರತೀತಿ ಮತ್ತು ನಂಬಿಕೆ ಇರುವ ಒಂದು ಪವಿತ್ರ ಸ್ಥಳ. ಅಲ್ಲಿ ಆರಂಭದ ಕುಂಭಮೇಳದ ದಿವಸದಲ್ಲಿ ಸಹಸ್ರಾರು ಜನ ಸೇರ್ಕೊಂಡಿದ್ರಿಂದಾಗಿ ಕಾಲ್ತುಳಿತ, ಸಹಜ ಸ್ವಾಭಾವಿಕ ಕಾಲ್ತುಳಿತ ಸಂಭವಿಸಿತ್ತು. ಆ ಪ್ರಕರಣದಲ್ಲಿ 29ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು ಅಂತ ಅಧಿಕೃತ ಪ್ರಯಾಗರಾಜ್ ಆಡಳಿತ ಸಮಿತಿ ಕೊಟ್ಟಿತ್ತು. ಆದರೆ ಸಾವನ್ನಪ್ಪಿದ್ದು 100ಕ್ಕೂ ಹೆಚ್ಚು ಮಂದಿ ಎನ್ನುವ ಆರೋಪದ ಎಡೆಯಲ್ಲಿ ಈಗ ಹೊಸತೊಂದು ವರದಿ ಬಯಲಾಗಿದೆ. ಪೋಷಕರು ಮತ್ತು ಆತನ ಹೆಂಡತಿ ಎಲ್ಲರೂ ಕೂಡ ಅಂತ್ಯ ಸಂಸ್ಕಾರವೂ ಮಾಡದೆ, ಆ ಬಾಡಿಯೂ ಸಿಗದೆ ಆ ವ್ಯಕ್ತಿಯ ಕಾರ್ಯಗಳನ್ನು ಮಾಡ್ತಾ ಇದ್ರು. ಕಾರ್ಯ ಅಂತ ಹೇಳಿದ್ರೆ ತಿಥಿಯ ದಿವಸ, ಅದು ಕೂಡ ಮೃತನ ಅನುಪಸ್ಥಿತಿಯಲ್ಲಿ. ಮೃತ ದೇಹವೂ ಸಿಗಲಿಲ್ಲ, ಮೃತ ನಾಪತ್ತೆಯಾಗಿದ್ದಾನೆ, ಮೃತ ಸತ್ತು ಹೋಗಿದ್ದಾನೆ, ಮೃತನ ಕಣ್ಮರೆಯಾಗಿದೆ ಏನೋ ಭಾವಿಸ್ಕೊಂಡಿದ್ರೇನೋ. ಪಾಪ ಅವರು ಆ ಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ಅದು ಬಂದ. ತಾಯಿಯ ಕಣ್ಣಂಚಲ್ಲಿ ನೀರು, ತಂದೆ ಭಾವುಕರಾದರು, ಹೆಂಡತಿಗೆ ಗಂಡ ಸಿಕ್ಕಿ ಸಂತೋಷ, ಮಕ್ಕಳಿಗೆ ತಂದೆ ಸಿಕ್ಕಿ ಸಂತೋಷ. ಪ್ರಯಾಗರಾಜ್ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ. ಗಂಡನನ್ನು ಕಳ್ಕೊಂಡ ಪತ್ನಿ, ಮಗನನ್ನು ಕಳ್ಕೊಂಡ ತಾಯಿ, ತಂದೆಯನ್ನು ಕಳ್ಕೊಂಡ ಮಕ್ಕಳು, ಎಲ್ಲರಿಗೂ ಕೂಡಿ ನೋಡಿ ಆಘಾತ. ಪುಣ್ಯ ತಿಥಿಯ ದಿವಸವೇ ಸತ್ತವನು ಪ್ರತ್ಯಕ್ಷ ಅನ್ನೋದಾದರೆ ಇದೊಂಥರ ಅಚ್ಚರಿಯ ಪ್ರಕರಣ. ಸೊ ಇದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 30 ಮಂದಿ ಸಾವು ಪ್ರಕರಣದಲ್ಲಿ ಇದೊಂದು ಹೊಸ ತಿರುವು. ಗುರು ಎಂಬ ವ್ಯಕ್ತಿಯ ಕುಟುಂಬಸ್ಥರು ತಿಥಿ ಮಾಡ್ತಾ ಇದ್ರು. ತಿಥಿ ದಿವಸವೇ ಕುಟುಂಬಸ್ಥರಿಗೆ ಶಾಕ್ ಕೊಟ್ಟ ಮೃತ ವ್ಯಕ್ತಿ, ಗಾಬರಿಯಾಗಿ ದೇಹ ಮುಟ್ಟಿ ನೋಡಿದ ಕುಟುಂಬಸ್ಥರು, ಮಗನನ್ನು ನೋಡಿ ಸಂತೋಷಪಟ್ಟ ತಾಯಿ. ಪ್ರಯಾಗರಾಜ್ ಕಾಲ್ತುಳಿತದಲ್ಲಿ 30 ಜನ ಸಾವನ್ನಪ್ಪಿದ್ದ ಆ ಒಂದು ಪ್ರಕರಣದಲ್ಲಿ ಗುರು ಎನ್ನುವಂಥ ವ್ಯಕ್ತಿ ಸಾವನ್ನಪ್ಪಿರಲಿಲ್ಲ. ಆತ ಕಣ್ಮರೆಯಾಗಿದ್ದ. ಕೊನೆಗೆ ತನ್ನ ಮನೆಯನ್ನು ಹುಡುಕಿಕೊಂಡು ಬಂದಾಗ ಮನೆಯಲ್ಲಿ ತನ್ನದೇ ಶ್ರದ್ಧಾ ಕಾರ್ಯವನ್ನು ಮಾಡ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಮಗ ಜೀವಂತ ಇದ್ದಾನೆ ಎಂದು ಕಂಡು ಕುಟುಂಬಸ್ಥರು ಸಂತೋಷ ಪಟ್ಟಿದ್ದಾರೆ.